ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮಂದಾಕ್ಷಿ ನಮಗಿಹುದು ಮಂದಾಕ್ಷಿ ನಮಗಿಹುದು ಬಲು ದೂರ ಸಾಗದದು ಬಲು ದೂರ ಸಾಗದದು ಸಂದೆ ನಸುಕಿನೊಳಿಹುದು ಸಂದೆ ನಸುಕಿನೊಳಿಹುದು ಜೀವನದ ಪಥವು ಜೀವನದ ಪಥವು ಒಂದು ಮೆಟಕದು ಕೈಗೆ ಒಂದು ಮೆಟಕದು ಕೈಗೆ ಏನೋ ಕಣ್ ಕೆಣಕುವುದು ಏನೋ ಕಣ್ ಕೆಣಕುವುದು ಸಂಧಿಯವೇ ನಮ್ಮ ಗತಿ ಸಂಧಿಯವೇ ನಮ್ಮ ಗತಿ ಮಂಕುತಿಮ್ಮ. ಮಂಕುತಿಮ್ಮ. ಕಳೆದ ಕಗ್ಗದಲ್ಲಿ ಅನಂತವಾದಂತಹ ವಿಶ್ವವನ್ನು ಯಾವುದೋ ಒಂದು ಶಕ್ತಿ ನಡೆಸ್ತಾ ಇದೆ. ನಮ್ಮ ಸಣ್ಣತನವನ್ನು ದಾಟಿ ಆ ದೊಡ್ಡದನ್ನು ನಾವು ನೋಡೋಂಥ ಒಂದು ಪ್ರಯತ್ನ ಮಾಡಬೇಕು. ಆ ವಿಶ್ವವನ್ನು ಚಲಿಸ್ತಾ ಇರೋವಂಥ ಶಕ್ತಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ನಾವು ಅಂದ್ಕೊಂಡ್ವಿ. ಅದಕ್ಕೆ ಒಂದು ರೀತಿಯಲ್ಲಿ ವಿವರಣೆಯಾಗಿ ಇಲ್ಲಿ ಡಿವಿಜಿರವರು ಮುಂದುವರಿಸ್ತಾ ಹೇಳ್ತಾರೆ, ನಮ್ಮ ಕಣ್ಣು ಮಂದಾಕ್ಷಿ. ಮಂದ ಅಂದರೆ ಅಷ್ಟು ಶಕ್ತಿ ಇಲ್ಲದೆ ಇರೋವಂಥದ್ದು, ಬಹಳ ವೀಕಾಗಿರುವಂತಹ ಕಣ್ಣು. ಸೊ ಇಲ್ಲಿ ಕಗ್ಗದ ವಿಶೇಷತೆಗಳನ್ನು ಹೇಳ್ತಾ ಇರುವಾಗ ಒಂದು ಹೇಳಿದ್ದೆ, ಕಗ್ಗದ ಅರ್ಥ ಮಾಡ್ಕೊಳ್ಳುವಾಗ ಕಗ್ಗದ ನೇರವಾದಂಥ ಪದಗಳ ಅರ್ಥ ಒಂದು ರೀತಿಯಲ್ಲಿರುತ್ತೆ. ನಮ್ಮ ಜೀವನಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಅದನ್ನು ವಿಸ್ತರಿಸಿದಾಗ ಒಂದು ಹೊಸ ಭಾವಾರ್ಥ ನಮಗದರಿಂದ ಬರುತ್ತೆ. ಅಷ್ಟೇ ಮುಖ್ಯವಾಗಿ ಪಾರಮಾರ್ಥಿಕವಾಗಿಯೂ ಕೂಡ ನಾವು ಕಗ್ಗವನ್ನು ವಿಶ್ಲೇಷಣೆ ಮಾಡಬಹುದು ಅಂತ. ಹಾಗೆ ಇದು ಸುಲಭವಾಗಿ ಅದರ ಒಂದು ಉದಾಹರಣೆಯಾಗಿ ಈ ಕಗ್ಗವನ್ನು ನಾವು ನೋಡೋಣ, ಆ ಥರ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಸೊ ಇಲ್ಲಿ ಮಂದಾಕ್ಷಿ ಅಂತಂದರೆ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅಂತ ನಾವು ಅಂದ್ಕೊಳ್ಬೋದು. ಈ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅನ್ನೋದನ್ನು ಈ 3 ಹಂತಗಳಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತಂದರೆ, ಒಂದು, ನೇರವಾಗಿ ಕಣ್ಣಿಗೆ ಎದುರಿಗಿರೋವಂಥದ್ದು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ಅದು ಯಾಕೆ? ದೃಷ್ಟಿದೋಷ ಇರಬಹುದು. ಸೊ ಪರೀಕ್ಷೆ ಮಾಡಿಸ್ಕೊಂಡು ಕಣ್ಣಲ್ಲಿ ರಿಫ್ರ್ಯಾಕ್ಷನ್ ಅಂತೀವಿ, ರಿಫ್ರ್ಯಾಕ್ಟಿವ್ ಎರರ್ ಇರ್ಬೋದು, ಅಥವಾ ಕಣ್ಣಿಗೆ ಪೊರೆ ಬಂದಿರಬಹುದು, ಇನ್ನೇನೋ ತೊಂದರೆ ಆಗಿರ್ಬೋದು. ಅದನ್ನು ಸರಿಪಡಿಸೋದಕ್ಕೆ ಕನ್ನಡಕ ಹಾಕ್ಕೊಳ್ತೀನೋ ಅಥವಾ ಒಂದು ಆಪ್ರೇಷನ್ ಮಾಡಿಸ್ಕೊಳ್ತೀನೋ, ಏನೋ ಒಂದು ಮಾಡಿಕೊಂಡು ಆ ದೃಷ್ಟಿ ಕಡಿಮೆ ಇರೋದನ್ನು ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಹಾಗಾಗಿ ಕಣ್ಣು ಕಾಣದೇ ಇರುವಂಥ ಒಂದು ನೇರವಾದಂಥ ಕಾಯಿಲೆಯ ಒಂದು ಪರಿಸ್ಥಿತಿ ಏನಿದೆಯೋ ಅದನ್ನು ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದು ನೇರವಾದಂಥ ಅರ್ಥ ಮಂದಾಕ್ಷಿ. ಅದನ್ನೇ ನಾವು ಜೀವನಕ್ಕೆ ನಾವು ಅಳವಡಿಸ್ಕೊಂಡಾಗ ಜೀವನದಲ್ಲಿ ನಾನು ಏನನ್ನು ಸಾಧಿಸಕ್ಕೆ ಹೊರಟಿದ್ದೀನಿ ಅನ್ನೋದ್ರ ಬಗ್ಗೆ ಆಗ್ಬೋದು, ಅಥವಾ ಜೀವನದಲ್ಲಿ ಮುಂದೆ ನಾನು ಏನು ಆಗಬಹುದು ಅಥವಾ ಏನು ಆಗ್ತೀನಿ ಅನ್ನೋದ್ರ ಬಗ್ಗೆ ಆಗ್ಬೋದು. ನಮಗೆ ಇವತ್ತಿನ ದಿವಸ ಅಷ್ಟು ತಿಳಿವಿರಲ್ಲ. ಅಂದರೆ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೀನಿ ಅಥವಾ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ಆಗ ನನ್ನ ಮನಸ್ಸಿನಲ್ಲಿ ಏನೋ ಅನಿಸ್ತಾ ಇರುತ್ತೆ, ನಾನು ದೊಡ್ಡವನಾದ್ಮೇಲೆ ಹಿಂಗಾಗಬೇಕು ಹಂಗಾಗಬೇಕು ಅಂತ. ಆದರೆ ಅದು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಇಲ್ಲ, ನನಗೆ ಗೊತ್ತಾಗಲ್ಲ. ಯಾಕೆ? ಮಂದಾಕ್ಷಿ ನಮಗಿಹುದು. ಸೊ ಜೀವನದ ಮುಂದಿನ ಭವಿಷ್ಯದ ದಿನಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಾಮರ್ಥ್ಯ ಇವತ್ತು ಎಷ್ಟಿದೆಯೋ ಅದನ್ನು ಇಟ್ಕೊಂಡು ನಾನು ಹೀಗಾಗಬಲ್ಲೆ ಹಾಗಾಗಬಲ್ಲೆ ಅಂತ ಮಾತ್ರ ಅಂದ್ಕೊಳ್ತೀನೇ ಹೊರತು ಏನನ್ನು ಸಾಧಿಸ್ತೀನಿ, ಹೇಗೆಲ್ಲ ಸಾಧಿಸ್ತೀನಿ ಅನ್ನೋದನ್ನು ಇವತ್ತು ನಾನು ನೋಡೋಕ್ಕಾಗಲ್ಲ. ನನ್ನ ಜೀವನದ್ದೇ ಆದರೂ ಕೂಡ ಮುಂದಿನ ದಿನಗಳು ನನಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಎರಡನೇ ಅರ್ಥ ಜೀವನಕ್ಕೆ ಅನ್ವಯ ಮಾಡಿಕೊಂಡಾಗ. ಪಾರಮಾರ್ಥಿಕವಾಗಿ ಕೂಡ ನಾವು ನೋಡಿದಾಗ ನಾವು ಇಹ ಮತ್ತು ಪರ, ಇಹಲೋಕ ಪರಲೋಕ ಅಂತ ಎರಡನ್ನು ನಾವು ವಿಂಗಡಣೆ ಮಾಡ್ಕೊಳ್ತೀವಿ. ಪರಲೋಕ ಅನ್ನೋಂಥ ಪರಿಕಲ್ಪನೆ ಎಲ್ಲ ಮತಗಳಲ್ಲೂ ಕೂಡ ಎಲ್ಲ ದೇಶಗಳಲ್ಲೂ ಕೂಡ ಇದೆ. ಜೀವನದ ಇಲ್ಲಿನ ಒಂದು ಮುಕ್ತಾಯ, ಸಾವು ಅಂತಾದ ನಂತರ ಬೇರೊಂದು ಲೋಕ ಇದೆ, ಆ ಲೋಕದಲ್ಲಿ ನಮ್ಮದೇನೋ ಒಂದು ಜೀವನ ಇರುತ್ತೆ ಅಂತ. ಹೆಚ್ಚಿನ
ಮತಗಳಲ್ಲಿ ಈ ಸ್ವರ್ಗದ ಪರಿಕಲ್ಪನೆ ಇದೆ ಅಥವಾ ನರಕದ ಪರಿಕಲ್ಪನೆ ಇದೆ. ಹಾಗೆ ನಮ್ಮ ಹಿಂದೂ ಧರ್ಮದ ಒಂದು ನಂಬಿಕೆಗಳು ಕೂಡ ಅದೇ ರೀತಿ ಇದೆ. ಸೊ ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀನಾ ನರಕಕ್ಕೆ ಹೋಗ್ತೀನಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಪರಲೋಕ ಇಹವನ್ನು ದಾಟಿದ ನಂತರದ ನನ್ನ ಜೀವನದ ಅಥವಾ ನನ್ನ ಮುಂದಿನ ದಿನಗಳು ಎಲ್ಲಿರುತ್ತೆ? ನಮ್ಮಲ್ಲಿ ಪುನರ್ಜನ್ಮದ ಒಂದು ನಂಬಿಕೆ ಇದೆ. ಸೊ ನಾನು ಪುಣ್ಯ ಮಾಡಿದರೆ ನಾನು ಪುಣ್ಯ ಲೋಕಕ್ಕೆ ಹೋಗ್ತೀನಿ, ಸ್ವರ್ಗ ಲೋಕಕ್ಕೆ ಹೋಗ್ತೀನಿ, ಆಮೇಲೆ ನನ್ನ ಪುನರ್ಜನ್ಮ ಉತ್ತಮವಾದಂಥ ಜನ್ಮ ಸಿಕ್ಕತ್ತೆ. ಸೊ ಹೀಗೆಲ್ಲ ನಾವು ಅಂದ್ಕೊಳ್ತೀವಿ. ಹಾಗೆ ನಾನು ಇವಾಗ ಪಾಪ ಮಾಡಿದರೆ ನಾನು ನರಕಕ್ಕೆ ಹೋಗ್ತೀನಿ, ಮುಂದಿನ ಜನ್ಮದಲ್ಲಿ ನಾನು ಮತ್ತೆ ಈ ಕಷ್ಟಗಳ ಒಂದು ಪರಿಣಾಮವನ್ನು, ಈ ಪಾಪಗಳ ಪರಿಣಾಮವನ್ನು ನಾನು ಮತ್ತೆ ಎದುರಿಸ್ತೀನಿ. ಸೊ ಹೀಗೆಲ್ಲ ನಂಬಿಕೆಗಳಿದೆ. ಸೊ ನನ್ನ ಇಲ್ಲಿನ ಜೀವನದ ಮುಂದಿನ ದಿನಗಳೇ ನನಗೆ ಗೊತ್ತಿಲ್ಲದೆ ಇರುವಾಗ ಇನ್ನು ಪಾರಮಾರ್ಥಿಕವಾಗಿ ಪರಲೋಕದ ಚಿಂತೆ, ಪರಲೋಕದ ದೃಷ್ಟಿ ನನಗೆ ಹೇಗೆ ಕಾಣಿಸೋದಕ್ಕೆ ಸಾಧ್ಯ? ಅದು ಸಾಧ್ಯ ಇಲ್ಲ. ನನಗಿರೋವಂಥದ್ದು ಮಂದಾಕ್ಷಿ, ಸಂಪೂರ್ಣವಾಗಿ ಕಾಣಿಸೋದಕ್ಕೆ ಅದು ಸಾಧ್ಯ ಇಲ್ಲ ಅಂತ. ಸೊ ಈ ಮಂದಾಕ್ಷಿ ದೃಷ್ಟಿ ಸರಿಯಾಗಿ ನಮಗೆ ಗೋಚರ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ 2-3 ಸಾಧನಗಳಿರುತ್ತೆ. ಈಗ ನಾವು ನಮ್ಮ ಬಯಾಲಜಿನಲ್ಲೇ ತಗೊಳ್ಳೋಣ. ಬಯಾಲಜಿನಲ್ಲಿ ಏನು ಹೇಳುತ್ತೆ? ನಮ್ಮ ದೃಷ್ಟಿ ಯಾವ ಒಂದು ಅಂಗದಿಂದ ಬರುತ್ತೆ? ಕಣ್ಣಿನಿಂದ ನಮಗೆ ದೃಷ್ಟಿ ಬರುತ್ತೆ. ಕಣ್ಣು ಎದುರುಗಡೆ ಇರುವಂಥ ವಸ್ತುವನ್ನು ನೋಡಬೇಕು ಅಂತಂದರೆ ಎದುರುಗಡೆ ಒಂದು ವಸ್ತು ಇರಬೇಕು, ಆ ವಸ್ತುವಿನ ಮೇಲೆ ಬೆಳಕು ಬೀಳಬೇಕು, ಬೆಳಕು ಬಿದ್ದಂಥದ್ದು ನನ್ನ ಕಣ್ಣಿಗೆ ಹೋಗಬೇಕು, ಕಣ್ಣು ಸರಿಯಾಗಿ ಕೆಲಸ ಮಾಡಬೇಕು, ಪಾರದರ್ಶಕವಾಗಿರಬೇಕು. ಆಮೇಲೆ ಅದು ಮೆದುಳಿಗೆ ಹೋಗುತ್ತೆ. ಮೆದುಳಿನಲ್ಲಿ ನಾನು ಈ ಕಣ್ಣು ಕಂಡಂಥ ವಸ್ತುವನ್ನು ನಾನು ಅನಲೈಸ್ ಮಾಡ್ತೀನಿ, ವಿಶ್ಲೇಷಣೆ ಮಾಡ್ತೀನಿ. ಇದು ರೋಸಾ ಹೂವು, ಇದು ಮಲ್ಲಿಗೆ ಹೂವು, ಇದು ಮುಳ್ಳು. ಸೊ ಅದು ಮೆದುಳಿನಲ್ಲಿ ಅದರ ಆಕಾರ, ನನ್ನ ಮೊದಲಿನ ಅದರ ಬಗೆಗಿನ ಅನುಭವದ ನೆನಪು. ಸೊ ಹೀಗೆ ಇದನ್ನೆಲ್ಲ ನಾನು ವಿಶ್ಲೇಷಣೆ ಮಾಡ್ತಾ ನಾನು ಗುರುತಿಸ್ಕೊಳ್ತೀನಿ. ಇದು ಮುಳ್ಳಪ್ಪ, ಇದನ್ನು ಮುಟ್ಟೋದು ಬೇಡ, ಬರೀ ಈ ಹೂವನ್ನು ಮಾತ್ರ ಕಿತ್ಕೊಳ್ಳೋಣ. ಸೊ ಹೀಗೆ ಆ ವಿಶ್ಲೇಷಣೆ ನಮಗಾಗಬೇಕಾದ್ರೆ ಒಂದು ಅಕ್ಷಿ ಅದು ಚೆನ್ನಾಗಿರಬೇಕು. ಸೊ ನಮಗೆ ಮಂದಾಕ್ಷಿ ಇದೆ, ಅದರ ಜೊತೆ ಅದರ ಮೇಲೆ ಬೀಳ್ತಾ ಇರುವಂಥ ಬೆಳಕು ಅದು ಕೂಡ ಸರಿ ಇಲ್ಲ ಅನ್ನೋಂಥ ಸಂದರ್ಭ ಇದೆ. ಈಗ ಸಂಜೆಯ ವೇಳೆಯಲ್ಲಿ ದಿನ ಕಳೀತು, ಆದರೆ ಇನ್ನೂ ರಾತ್ರಿ ಆಗಿಲ್ಲ. ಆ ಸಂದರ್ಭದಲ್ಲಿ ಅರ್ಧಂಬರ್ಧ ಬೆಳಕಿರುತ್ತೆ. ಸೊ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಿದ್ದಾರೆ, ನಮ್ಮ ಇವಾಗಿನ ಪರಿಸ್ಥಿತಿ ಸಂಜೆ ಅಥವಾ ನಸುಕು, ಸಂಜೆಯ ಸಮಯ ಬೆಳಗಾಗಿ ದಿನ ಕಳೆದು ರಾತ್ರಿಯಾಗುವ ಸಮಯ ಅಥವಾ ರಾತ್ರಿ ಕಳೆದು ಬೆಳಗಾಗುವ ಸಮಯ. ಸೊ ಅಂತಹ ಸಮಯದಲ್ಲಿ ಅರ್ಧ ಬೆಳಕು ಅರ್ಧ ಕತ್ತಲೆ. ಸೊ ಅಂತಹ ಸಂದರ್ಭ ಹೇಗಿರುತ್ತೋ ಅದನ್ನು ನಮ್ಮ ಜೀವನದ ಪಥಕ್ಕೆ ಹೋಲಿಸ್ತಾರೆ. ನಮ್ಮ ಜೀವನದ ಪಥ ಆ ರೀತಿ ಅರ್ಧ ಬೆಳಕು ಅರ್ಧ ಕತ್ತಲೆಯಲ್ಲಿದೆ ಅಂತ. ಸೊ ಅದು ಹೇಗೆ ಇದಾಗುತ್ತೆ ಅಂತಂದರೆ, ಮುಂದುವರಿತಾ ಹೇಳ್ತಾರೆ, ಏನೋ ಕೈಗೆ ಎಟಕತ್ತೆ, ಏನೋ ಕೈಗೆ ಸಿಕ್ಕುತ್ತೆ, ಕಣ್ಣಿಗೆ ಏನೋ ಒಂದು ಕಾಣಿಸುತ್ತೆ. ಆ ಕಣ್ಣಿಗೆ ಕಂಡದ್ದು ಇದು ಹಾಗಾ ಅಥವಾ ಅಲ್ವಾ ಅಂತ ಅಂದ್ಕೊಳ್ಳೋದಕ್ಕೆ ನಾವೇನು ಪ್ರಾರಂಭ ಮಾಡ್ತೀವೋ ಅಷ್ಟೊತ್ತಿಗೆ ಸರಿಯಾಗಿ ಇನ್ನೊಂದೇನೋ ನಮಗೆ ಕಾಣಿಸುತ್ತೆ. ಸೊ ಇದು ಇತ್ತೀಚೆಗೆ ವಾಟ್ಸ್ಯಾಪ್ನಲ್ಲೆಲ್ಲ ಬಹಳ ಜನಪ್ರಿಯವಾಗಿ ಒಂದು ವೈರಲ್ ಸರ್ಕ್ಯುಲೇಟ್ ಆಗ್ತಾ ಇದ್ದಂಥ ಒಂದು ಸಣ್ಣ ಕೋತಿಯ ಜೊತೆಗಿನ ಒಂದು ಘಟನೆ ಇದೆ. ಕೋತಿಗೆ ಕಂಡದ್ದೆಲ್ಲ ಬೇಕು. ದೇವಸ್ಥಾನಗಳ ಹತ್ರ ಕೋತಿಗಳು ಬಹಳ ಇರ್ತವೆ. ಯಾಕೆ? ಪ್ರಸಾದಕ್ಕೆ ತೊಗೊಂಡು ಹೋಗುವಂಥ ಹಣ್ಣು, ಹೂವು, ಕಾಯಿ ಅದನ್ನೆಲ್ಲ ಕಿತ್ಕೊಂಡು ತಿನ್ಬಹುದು ಅಂತ. ಸೊ ಹಾಗೆ ಒಂದು ದೇವಸ್ಥಾನದ ಹತ್ತಿರದ ಕೋತಿ ಹತ್ರ ಒಬ್ಬರು ಹತ್ರ ಹೋಗಿ ಒಂದು ಬಾಳೆಹಣ್ಣನ್ನು ಅದು ಕೋತಿಗೆ ಕೊಡ್ತಾರೆ. ಆ ಕೋತಿ ಏನು ಮಾಡುತ್ತೆ? ಬಾಳೆಹಣ್ಣು ಗಬಕ್ಕಂತ ಕಿತ್ಕೊಳ್ಳುತ್ತೆ. ಈಗ ಎರಡೂ ಕೈಯನ್ನು ಉಪಯೋಗಿಸಿ ಒಂದು ಬಾಳೆಹಣ್ಣನ್ನು ಹಿಡ್ಕೊಂಡಿದೆ. ಸೊ ಈ ವ್ಯಕ್ತಿ ಏನು ಮಾಡಿದರು? ಇನ್ನೊಂದು ಬಾಳೆಹಣ್ಣನ್ನು ತೆಗೆದು ಅದೇ ಕೋತಿಗೆ ಕೊಟ್ಟರು ಮತ್ತೆ. ಈಗ ಎರಡು ಕೈ ಉಪಯೋಗಿಸಿ ಒಂದು ಬಾಳೆಹಣ್ಣು ಹಿಡ್ಕೊಂಡಿತ್ತು, ಕಣ್ಣಿಗೆ ಇನ್ನೊಂದು ಬಾಳೆಹಣ್ಣು ಕಾಣಿಸ್ತು. ಸೊ ಟಕ್ಕಂತ ಏನು ಮಾಡ್ತು? ಒಂದು ಕೈಯಿಂದ ಬಿಡ್ತು, ಇನ್ನೊಂದು ಬಾಳೆಹಣ್ಣನ್ನು ಹಿಡ್ಕೊಳ್ತು. ಈಗ ಎರಡೂ, ಆ ಕೈಲೂ ಒಂದು ಬಾಳೆಹಣ್ಣು, ಈ ಕೈಲೂ ಒಂದು ಬಾಳೆಹಣ್ಣು. ಬಂದಿದ್ದಂಥ ವ್ಯಕ್ತಿ ಇನ್ನೊಂದು ಬಾಳೆಹಣ್ಣನ್ನು ಅದ್ರ ಮುಂದಿಟ್ರು. ಸೊ ಈಗ ಕೋತಿ ಕನ್ಫ್ಯೂಷನ್ನು, ಈ ಕೈಯಲ್ಲೊಂದು ಬಾಳೆಹಣ್ಣು, ಈ ಕೈಯಲ್ಲೊಂದು ಬಾಳೆಹಣ್ಣು, ಅದರ ಕಣ್ಣಿಗೆ ಇನ್ನೊಂದು ಬಾಳೆಹಣ್ಣು ಕಾಣಿಸ್ತಾ ಇದೆ, ಅದನ್ನು ಬಿಡೋಕ್ಕಾಗಲ್ಲ.
ಸೊ ಟಕ್ಕಂತ ಒಂದು ಕೈನ ಬಿಡಿಸ್ಕೊಂಡು ಒಂದೇ ಕೈಯಲ್ಲಿ 2 ಬಾಳೆಹಣ್ಣು ಇಟ್ಕೊಂಡು ಇದನ್ನು ಗಬಕ್ಕಂತ ಹಿಡ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಬಾಳೆಹಣ್ಣು ಕೊಟ್ಟರೆ ಏನು ಮಾಡುತ್ತೆ? ಸ್ವಾರಸ್ಯಕರ ಅಂತಂದರೆ ಕೈಯಲ್ಲಿ ಈಗಾಗಲೇ ಇದ್ದಂಥ ಬಾಳೆಹಣ್ಣನ್ನು ಕೆಳಗಿಟ್ಬಿಟ್ಟು ಈಗ ಸಿಕ್ಕಿದಂಥ ಬಾಳೆಹಣ್ಣನ್ನು ಹಿಡ್ಕೊಳ್ಳೋಕೆ ಹೋಗ್ತಾ ಇತ್ತು. ಇದು ಸತ್ಯವಾಗಿ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದಂಥ ಒಂದು ಚಿತ್ರ. ಸೊ ಹಾಗೆ ನಾವು ಕೂಡ ಜೀವನದಲ್ಲಿ ಒಂದನ್ನು ನಾವು ಕಂಡದ್ದನ್ನು ಹಿಡ್ಕೊಳ್ಳೋಣಪ್ಪ ಅಂತ ಕೈ ಹತ್ರ ತಗೊಂಡು ಹೋಗಿ ಅದನ್ನು ನಾವು ಪಡ್ಕೊಳ್ತಾ ಇದ್ದಂಗೆ ಇನ್ನೇನೋ ನಮಗೆ ಆಸೆ ಚಿಗುರುತ್ತೆ. ಆ ಆಸೆ ಪ್ರಧಾನವಾಗುತ್ತೆ. ನಮಗೆ ಸಿಕ್ಕಿದ್ದಂಥದ್ದನ್ನು ನಾವು ಬಿಟ್ಬಿಡ್ತೀವಿ, ಅದರ ಹಿಂದೆ ಇನ್ನು ಓಡೋಕ್ಕೆ ಶುರು ಮಾಡ್ತೀವಿ. ಅದು ಸಿಕ್ಕಿದಾಗಲೂ ಕೂಡ ಅದೇ ಕಥೆ. ಅದು ಸಿಕ್ಕೋ ಹೊತ್ತಿಗೆ ನಮ್ಮ ಕಣ್ಣಿಗೆ ಇನ್ನೇನೋ ಕಾಣಿಸಿರುತ್ತೆ, ಅದರ ಹಿಂದೆ ಓಡೋದಕ್ಕೆ ಹೋಗ್ತೀವಿ. ಸೊ ಹೀಗೆ ಇದು ನನಗೆ ಸಿಕ್ಕಿದ್ದು ನನಗೆ ಒಳ್ಳೇದಾ, ಅದರಿಂದ ನಾನು ಲಾಭ ಪಡ್ಕೊಳ್ಳ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಇದ್ರ ಕಡೆ ಇದ್ದಂಥ ಗಮನ ಆಸಕ್ತಿಯನ್ನು ನಾನು ಬಿಟ್ಟು ಇನ್ನೆಲ್ಲೋ ಹೋಗ್ತೀನಿ, ಅದನ್ನು ಬಿಟ್ಟು ಇನ್ನೆಲ್ಲೋ ಹೋಗ್ತೀನಿ. ಸೊ ಹಾಗೆ ಒಂದರ ಹಿಂದೆ ಓಡ್ತಾ ಗಮನ ಎಲ್ಲ ಬೇರೆ ಕಡೆ ಇಟ್ಕೊಂಡು ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಹೋಗ್ತಾ ಇರ್ತೀವಿ. ಸೊ ಇದು ಈ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನೆನಪು ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ 2-3 ಮುಖ್ಯವಾದಂಥ ಅಂಶಗಳು. ಈ ಕಣ್ಣು ಕೈ ಅನ್ನೋದು ಅದು ಒಂದು ರೀತಿಯಲ್ಲಿ ಸಾಂಕೇತಿಕವಾಗಿ ಎಲ್ಲ ಇಂದ್ರಿಯಗಳಿಗೂ ಕೂಡ ಅನ್ವಯವಾಗುವಂಥದ್ದು. ಇವಾಗ ಕಣ್ಣಿಗೆ ಎಟಕ್ಸುತ್ತೆ, ಕಣ್ಣು ಕುಕ್ಕುತ್ತೆ ಅನ್ನೋದು ಹೇಗೆ ಹೇಳ್ತೀವೋ ಹಾಗೆ ಕಿವಿಗೂ ಏನೋ ಬೀಳ್ಬೋದು. ಸೊ ಹಾಗೆ ನಾಲಿಗೆಯ ಚಪಲ ಇರ್ಬೋದು. ಈಗ ಎಲ್ಲ ಅಡುಗೆ ಬಡಿಸಿರ್ತಾರೆ, ಮದುವೆ ಮನೆಗೆ ಹೋಗಿರ್ತೀವಿ, ಎಲ್ಲ ಅಡುಗೆ ಬಡಿಸಿರ್ತಾರೆ, ಇದನ್ನು ತಿಂತೀವಿ, ಇದು ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಪಾಯಸ ಮತ್ತೆ ತೊಗೊಂಬರ್ತಾರೆ, ಅಥವಾ ಇನ್ಯಾವುದೋ ಒಬ್ಬಟ್ಟು ಹಾಕ್ತಾರೆ, ಇನ್ನೆಲ್ಲೋ ಬೋಂಡ ಬರುತ್ತೆ. ಸೊ ಹೀಗೆ ಅನೇಕ ಅಂಶಗಳು ನಮ್ಮ ಕಣ್ಣೆದುರಿಗೆ ಅಲ್ಲಿ ಕಾಣ್ತಾ ಇರುತ್ತೆ. ಸೊ ಹಾಗೆ ನಮ್ಮೆಲ್ಲ ಇಂದ್ರಿಯಗಳು ನಮ್ಮನ್ನು ಆ ರೀತಿಯ ಆಮಿಷಗಳಿಗೆ ಬಹಳ ಸುಲಭವಾಗಿ ಒಡ್ಡುಬಿಡ್ತವೆ. ನಾವು ಕೂಡ ಅದೇ ಪ್ರಧಾನವಾಗಿ ನಾವು ಅದನ್ನೇ ಇಟ್ಕೊಂಡು ವಿಶ್ಲೇಷಣೆಯನ್ನು ಮಾಡದೆ ಪಡೆದದ್ದನ್ನು ಸರಿಯಾಗಿ ಸೂಕ್ತವಾಗಿ ಉಪಯೋಗಿಸುವ ಬಗ್ಗೆ ಯೋಚಿಸದೆ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಯಾಕೆ ಅಂತಂದರೆ ಮಂದ ಅಕ್ಷಿ ನಮಗಿಹುದು. ಆ ಅಕ್ಷಿ ಅದನ್ನು ನಾವು ಸರಿ ಮಾಡಿಕೊಂಡಾಗ ಇಹ ಸದ್ಯದ್ದು, ಇಹದ್ದು, ಪರದ್ದು ಮೂರರದ್ದು ಕೂಡ ನಮ್ಮ ಜೀವನ ಪಥವನ್ನು ನಾವು ಸರಿಪಡಿಸ್ಕೊಳ್ಬಹುದು ಅನ್ನೋದನ್ನು ಈ ಕಗ್ಗ ನಮ್ಗೆ ಹೇಳ್ಕೊಡುತ್ತೆ.